ನೀವು ನೋಡ್ತಾ ಇದ್ದೀರಾ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ರಾತ್ರಿ ವೇಳೆ ಮನೆಗಳ ಮೇಲೆ ಕಲ್ಲು, ಏಕಾಏಕಿ ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್, ಜಿಲ್ಲಾಧಿಕಾರಿ ಮುಂದೆ ಆಡ್ಲಹಳ್ಳಿ ಗ್ರಾಮಸ್ಥರ ಅಳಲು. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮಷ್ತಾಕ್ ದಸರಾ ಉದ್ಘಾಟನೆಗೆ ಎ ಮಂಜು ವಿರೋಧ, ಮಾಜಿ ಸಚಿವ ರೇವಣ್ಣ ಬೆಂಬಲ, ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯ. ಬೇಲೂರು ಶಾಸಕರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡ್ರ ಶಿಕ್ಷಕರಿಂದಲೇ ಶಿಕ್ಷಕರ ಮೇಲೆ ಹಲ್ಲೆ, ಕೆಲಕಾಲ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. PMAYನಲ್ಲಿ ಭಾರೀ ಹಗರಣ ಖಂಡಿಸಿ ಜಿಲ್ಲಾ ಪಂಚಾಯತ್ ಎದುರು ಬಿಜೆಪಿ ಪ್ರತಿಭಟನೆ, ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹ. ಸಾಲ ವಸೂಲಾತಿಗೆ ಜಮೀನು ಹರಾಜು, ಜಮೀನು ಉಳಿಸಿಕೊಡುವಂತೆ ರೈತರಿಂದ ಪ್ರತಿಭಟನೆ, ರಸ್ತೆ ಮಧ್ಯೆಯೇ ಟೆಂಟ್ ಹಾಕಿ ಬ್ಯಾಂಕ್ ವಿರುದ್ಧ ಆಕ್ರೋಶ. ಸರ್ಕಾರಿ ವೈದ್ಯನಿಂದ ಸುಳ್ಳು ಹಾಜರಾತಿ, ಸತತ 1 ವರ್ಷ ಕರ್ತವ್ಯಕ್ಕೆ ಗೈರು, ಆಡಳಿತ ವೈದ್ಯಾಧಿಕಾರಿಗಳಿಗೆ ಶಾಸಕ ಎ ಮಂಜು ಕ್ಲಾಸ್. ವಾರ್ತೆಗಳು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ಅಂತಕ್ಕಂಥದ್ದು ಹೊಸದೇನಲ್ಲ, ಇದೊಂಥರ ಪರಿಪಾಟಲಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಂತೆಯೇ ಹಾಸನದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದರೊಟ್ಟಿಗೆ ಇವತ್ತು ಅದಕ್ಕೆ ಸಾಕ್ಷೀಕರಿಸುವಂತೆ ಬೇಲೂರು ಕ್ಷೇತ್ರದ ಶಶಿ ಅಂತಕ್ಕಂಥವ್ರು ಅವರ ಯಾವುದೋ ಕಾಮಗಾರಿ ಬಿಲ್ ಕೊಡಕ್ಕೆ ಸಾಕಷ್ಟು ತಿಂಗಳಿಂದ ಅಲ್ಸಾಡ್ತಾ ಇದ್ರಂತೆ. ಅಂಡ್ ಇದನ್ನ ಮಾಡ್ಕೊಡ್ಬೇಕು ಅಂತ ಅಂದ್ರೆ ಒಂದಿಷ್ಟು ಹಣ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆಯ ಲೆಕ್ಕ ಪರಿಶೋಧನಾ ಅಧಿಕಾರಿ ಆಗಿರ್ತಕ್ಕಂಥ ರಾಮಚಂದ್ರ ಹಾಗೂ ಕೇಸ್ ವರ್ಕರ್ ಆಗಿರ್ತಕ್ಕಂಥ ಲತಾ ಅಂತಕ್ಕಂಥವ್ರು. ಈಗಾಗಲೇ ರಾಮಚಂದ್ರ ಅವರು 3,000, ಲತಾ ಅವರು 2,000 ಇಸ್ಕೊಂಡಿದ್ದಾರೆ. 5,000 ಒಟ್ಟು 7,000ಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಈ ಹಿನ್ನೆಲೆಯಲ್ಲಿ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಲಂಚವನ್ನ ಪಡಿತಾ ಇರತಕ್ಕಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ದಾಳಿಯನ್ನ ನಡೆಸಿ ಯಾರು ಲಂಚ ಇಸ್ಕೊತಾ ಇದ್ರು ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರ್, ನಾನು ಶಶಿ ಅಂತ ಹೇಳ್ಬಿಟ್ಟು ನಂದು ಹಾಸನ ಡಿಸ್ಟಿಕ್ಕಿಂದ ಬೇಲೂರು ಕಾನ್ಸ್ಟಿಟ್ಯೂನ್ಸಿಯಿಂದ ನಾನೊಬ್ಬ ಸಾಮಾನ್ಯ 3ನೇ ದರ್ಜೆ ಗುತ್ತಿಗೆದಾರನ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಏನು ನಿನ್ನೆ ನನ್ನ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವೊಂದು ಬಿಲ್ಗಳಿದ್ದು, ಅದು ಬಿಲ್ಗಳನ್ನ ಕೊಡ್ತಕ್ಕಂಥ ಆ ಬಿಲ್ಗಳಿಗೆ ಏನು ಬಿಲ್ ಮಾಡ್ತಕ್ಕಂಥ ಸಂದರ್ಭ ಬಂದಿತ್ತು. ಆವಾಗ ನಮ್ಮ ಸ್ನೇಹಿತರಾದಂಥ ನನ್ನ ಎಲ್ಲ ಕೆಲಸಗಳು ನೋಡ್ತಕ್ಕಂಥ ದರ್ಶನ ಒಬ್ಬ ಹುಡುಗನಿಗೆ ಹೋಗಿ ಬಿಲ್ ಮಾಡ್ಕೊಬರೋದಕ್ಕೆ ನಾನು ಅವನಿಗೆ ಹೇಳಿದ್ದೆ. ಆದರೆ ಅಲ್ಲಿ ಬಂದು ನಿನ್ನೆ ಅವನಿಗೆ ಏನು ಲಂಚದ ಏನು ಲಂಚ ಕೇಳ್ತಂಥ ದಿನಗಳು, ಅವನು ಲಂಚ ಕೇಳಿದಂಥ ಸಂದರ್ಭ ಇದಾದಾಗ ಅವನು ಆ ಬಿಲ್ಲನ್ನು ವಾಪಸ್ ಬಿಟ್ಟು ಬಂದಿದ್ದ. ಸೊ ಅದನ್ನು ನಾನು ಏನಕ್ಕಪ್ಪ ಈ ಥರ ಬಿಟ್ಟು ಬಂದಿದ್ದೆ ಅಂತ ಹೇಳಿ ಕೇಳಿದೆ. ನಾನು ಕೇಳಿದೆ ಅವನು ವೈಯಕ್ತಿಕವಾಗಿ. ನಾನು ದರ್ಶನವನ್ನು ನಾನು ನೆನ್ನೆ ಕಳಿಸ್ಕೊಟ್ಟಿದ್ದೆ. ಸೊ ನಾನು ಏನಕ್ಕೆ ಬಿಟ್ಟು ಬಂದೆ ಬಿಲ್ ಮಾಡಿಸ್ಕೊಂಬರ್ಬೇಕಿತ್ತಲ್ವ ಅಂತ ಕೇಳಿದೆ. ಅವನಿಲ್ಲ, ನನಗೆ ಪರ್ಸೆಂಟೇಜನ್ನ ಜಾಸ್ತಿ ಕೇಳಿದ್ರು, ನನಗೆ ಆ ಥರ ಕೊಡೋಕ್ಕಾಗಲಿಲ್ಲ, ನೀವು ಕೊಡಿ ನಾನು ಕೊಡ್ತೀನಿ ಅಂತೇಳಿ ಹೇಳ್ದೆ. ಹಾಗೆ ಎಷ್ಟು ಕೇಳಿದ್ರಪ್ಪ ಅಂದರೆ 3ರಿಂದ 4% ಕೇಳ್ತಾರೆ. ನಾನು ಎಲ್ಲಿಂದ ಕೊಡಲಿ ಅಂತೇಳಿ ರಾಮಚಂದ್ರಪ್ಪನವರು ಮತ್ತು ತಿರ್ಗಾ ಏನು ಕೇಸ್ ವರ್ಕರ್ಸ್ಗಳಿಗೂ ಕೇಳಿದಾರಂತೆ. ಸೊ ಹಾಗಾಗಿ ನನಗೆ ಅದು ಮಾಹಿತಿ ತಿಳಿದು ಆಯಿತು ನಡಿ ನಾನೇ ಬಂದು ನೋಡ್ತೀನಿ ಅದೇನು ಅಂತೇಳಿ ಹೇಳಿ ನೋಡಿದಂತಾಗ ದುಡ್ಡಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿತ್ತಂತ ನನಗೂ ಕಂಡಂಥ ಸಂದರ್ಭ ಆದಾಗ ನಾನು ಅದೇ ಉದ್ದೇಶಕ್ಕೋಸ್ಕರ ನಾವು ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಲೇಬೇಕು. ಬೇಲೂರು ತಾಲೂಕಿನಲ್ಲಿ ನಮ್ಮ ಶಾಸಕರು ನಮ್ಮ ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಲಿಲ್ಲ ಅಂದರೆ ಬಿಡಲ್ಲ ಅವರು. ಯಾಕೆ ಅಂತಂದರೆ ಸ್ಥಳೀಯ ಜನಗಳು ಏನು ಹೇಳ್ತಾರೆ ಆ ಜನಗಳಿಗೆ ಅವರು ಕ್ವಾಲಿಟಿ ಕೊಟ್ಟು 4ರಿಂದ 5% ಸರ್. ರಾತ್ರಿ ವೇಳೆ ಮನೆಗಳ ಮೇಲೆ ಕಲ್ಲು ಬೀಳಿಸಲಾಗ್ತಾ ಇದೆ, ಏಕಾಏಕಿ ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಿಸ್ತಾ ಇದ್ದಾರೆ, ಹೊಸದಾಗಿ ಮನೆ ಕಟ್ಟಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಒಟ್ಟಾರೆ ನಮಗೆ ನೆಮ್ಮದಿಯೇ ಇಲ್ಲದಂತಾಗಿ ಬಿಟ್ಟಿದೆ ಅಂತ ಹೇಳಿ ಸಕಲೇಶಪುರ ತಾಲೂಕಿನ ಹಾಡ್ಲಹಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಳಲನ್ನ ತೋಡಿಕೊಂಡಿದ್ದಾರೆ. ಏನಿದು ಸುದ್ದಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಾಡ್ಲಹಳ್ಳಿ ಗ್ರಾಮಸ್ಥರು ಕೆಲವು ಕುಟುಂಬಗಳಿಂದ ಆಗ್ತಾ ಇರತಕ್ಕಂತ ಸಮಸ್ಯೆಗಳ ಬಗ್ಗೆ ದೂರನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸ್ತೀನಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ರು. ಅಂತೆಯೇ ಇವತ್ತು ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಜಮಾಯಿಸಿ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ರು. ಗ್ರಾಮದ ಸುಮಾರು 25 ಎಕರೆ ಪ್ರದೇಶದಲ್ಲಿ ಅನಾದಿ ಕಾಲದಿಂದ ಸುಮಾರು 160ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ದೇವಸ್ಥಾನ, ಸ್ಮಶಾನ ಸಹ ಇದೇ ಗ್ರಾಮದಲ್ಲಿದೆ. ಆದ್ರೆ ಕಾಲಕ್ರಮೇಣ ಗ್ರಾಮಸ್ಥರ ಗಮನಕ್ಕೆ ಬಾರದಂತೆ ವ್ಯಕ್ತಿಯೊಬ್ಬರು ವಾಸದ ಪ್ರದೇಶವನ್ನ ತಮ್ಮ ಹೆಸರಿಗೆ ಮಂಜೂರು ಮಾಡ್ಕೊಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಯಾರು ಈ ಜಾಗವನ್ನ ಮಂಜೂರು ಮಾಡ್ಕೊಂಡಿರೋ ವ್ಯಕ್ತಿ ಗ್ರಾಮಸ್ಥರಿಗೆ ತೊಂದರೆ ನೀಡಿರಲಿಲ್ಲ. ಹೀಗಾಗಿ ಜಾಗ ಯಾರ ಹೆಸರಲ್ಲಿದೆ, ಏನಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಗ್ರಾಮಸ್ಥರ ಅರಿವಿಗೆ ಬಂದಿರಲಿಲ್ಲ. ಆದ್ರೆ ಇತ್ತೀಚೆಗೆ ಗ್ರಾಮ ದೇವರಿಗೆ ಹೊಸದಾಗಿ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗಿದ್ದು, ಗುಡಿ ನಿರ್ಮಾಣ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ, ಇದು ನಮ್ಮ ಕುಟುಂಬಕ್ಕೆ ಸೇರಿದ ಜಾಗ ಅಂತ ಹೇಳಿ ಯಾರ ಫಲಾನುಭವಿ ಒಬ್ರು ಬಂದು ಇವಕ್ಕೆಲ್ಲಕ್ಕೂ ಕೂಡ ನಿರಾಕರಣೆಯನ್ನು ತೋರಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಅವರ ನಡುವೆ ಅವತ್ತಿಂದ ಸ್ಟಾರ್ಟ್ ಆದಂತಹ
ಒಂದಿಷ್ಟು ಮುಸುಕಿನ ಗುದ್ದಾಟಗಳು, ಯಾವುದೇ ಹೊಸ ಮನೆ ಕಟ್ಟಕ್ಕೆ ಬಿಡೋದಿಲ್ಲ, ಓಡಾಡೋ ರಸ್ತೆಗೆ ಕಾಂಪೌಂಡ್ ಹಾಕೊಳ್ಳೋದು, 25 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಗ್ರಾಮ ಇಡೀ ಗ್ರಾಮವೇ ಓರ್ವ ವ್ಯಕ್ತಿಗೆ ಸೇರ್ಬಿಟ್ಟಿದೆ ಅಂತಂದ್ರೆ ಗ್ರಾಮಕ್ಕೆ ಅವನೇ ರಾಜ ಆಗೋಗ್ಬಿಟ್ನಲ್ರಿ. ಹಂಗಾದ್ರೆ ಅನಾದಿ ಕಾಲದಿಂದ ಗ್ರಾಮಸ್ಥರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗವನ್ನ ಯಾರು ಓರ್ವ ವ್ಯಕ್ತಿ ಹೆಸರಿಗೆ ಮಾಡಿಕೊಟ್ರು, ಆತ ಪೊಸಿಷನ್ ಅಲ್ಲಿ ಇಲ್ದೋದ್ರು ಕೂಡ ಹೆಂಗ ಅವನ ಹೆಸರಿಗೆ ಅಲ್ಲಿ ಖಾತೆ ಬಂತು, ಹೆಂಗ ಅವನ ಹೆಸರಿಗೆ ಮಂಜೂರಾಯ್ತು, ಇದನ್ನ ಅಧಿಕಾರಿಗಳು ಉತ್ತರ ಕೊಡಬೇಕು. ಯಾವನೋ ಕುತ್ಕೊಂಡು ತಮ್ಮ ತಮ್ಮ ಹಣದಾಸೆಗೆ, ತಮ್ಮ ಲಂಚಬಾಕತನಕ್ಕೆ ಇಡೀ ಗ್ರಾಮವನ್ನೇ ಯಾರ್ಯಾರ ಹೆಸರಿಗೆ ಬರ್ಕೊಟ್ಟು ಬಿಟ್ರೆ ಗ್ರಾಮಸ್ಥರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಇಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ. ಜಿಲ್ಲಾಧಿಕಾರಿಗಳು ಅವರ ಅಳಲನ್ನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅವರ ಮನವಿಯನ್ನೆಲ್ಲ ಕೇಳಿದ್ರು. ಅಲ್ಲೇ ಸ್ಥಳದಲ್ಲಿ ಇದ್ದಂತಹ AC ಅವ್ರನ್ನ ಕರೆದು ಇವರ ದೂರನ್ನು ತೆಗೆದುಕೊಳ್ಳಿ, ಯಾರ ಹೆಸರಿಗೆ ಆಗಿದೆಯೋ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ನನಗೊಂದು ವರದಿ ಸಲ್ಲಿಸಿ ಅಂತ ಹೇಳಿ ತೆರಳಿದ್ರು. ನಮ್ಮ ಸಕಲೇಶ್ಪುರದ ಹೆತ್ತೂರು ಹೋಬಳಿಯ ಹಡ್ಲಳ್ಳಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದೇವೆ. ನಮ್ಮ ಜನಸ್ಪಂದನ ಸಭೆಯಲ್ಲಿ ಮತ್ತು ಇತರೆ ಇದರಲ್ಲಿ ಸಾರ್ವಜನಿಕರಿಂದ ಒಂದು ಮನವಿ ಇತ್ತು. ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳಿದೆ, ನೀವು ತಾವು ದಯವಿಟ್ಟು ಪರ್ಸನಲಿ ಬರಬೇಕು ಅಂತ ಹೇಳಿ ಇವತ್ತು ಬಂದು ನಾವು ಗ್ರಾಮಸ್ಥರ ಒಂದಿಗೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡಿದ್ದೇವೆ. ಅವರೆಲ್ಲ ತಮ್ಮ ಸಮಸ್ಯೆಗಳನ್ನು ನಮ್ಮ ಬಳಿ ಹೇಳ್ಕೊಂಡಿದ್ದಾರೆ. ಅದನ್ನು ನಾವು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ವಹಿಸಬೇಕಾಗ್ತದೆ. ಎಲ್ಲ ದಾಖಲೆಗಳನ್ನು ನಾವು ನೋಡಿದ್ದೇವೆ, ಪರಿಶೀಲಿಸಿದ್ದೇವೆ. ಈಗ ಅದನ್ನು ನಾವು ಒಂದು ಎಲ್ಲ ಉಭಯ ಪಕ್ಷದವರೆಗೂ ಒಂದು ಅವಕಾಶ ಕೊಟ್ಟು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ಆ ಸಮಸ್ಯೆ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ಇದು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ಆಗಿರ್ತದೆ. ಹಾಗಾಗಿ ನಾನು ಅಲ್ಲಿವರೆಗೂ ಗ್ರಾಮಸ್ಥರಲ್ಲಿ ಕೋರೋದು ಅಂದರೆ ಶಾಂತಿಯುತವಾಗಿ ಇರಿ. ಅದನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ಜಿಲ್ಲಾಡಳಿತ ಸೇರಿ ನಾವು ಒಂದು ಸಮಸ್ಯೆಗೆ ಖಂಡಿತ ಒಂದು ಒಳ್ಳೆಯ ಪರಿಹಾರ ಇದೆ. ಇದು ನಮ್ಮದು ಹೆತ್ತೂರು ಹೋಬಳಿ ಹಡ್ಲಹಳ್ಳಿ ಗ್ರಾಮ, ಸಕಲೇಶ್ಪುರ ತಾಲೂಕು. ಈ ಹಳ್ಳಿಲಿ ಏನಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯ ನಿಮಗೆ ತುಂಬ ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಎಲ್ಲರೂ ಕಾಂತಾರ ಸಿನಿಮಾ ನೋಡಿರ್ತೀರಾ. ಈ ಕಾಂತಾರ ಸಿನಿಮಾ ಬೇರೆ ಅಲ್ಲ, ಈಗ ನಮ್ಮ ಹಳ್ಳಿಲಾಗಿರುವಂಥ ಪ್ರಕರಣ ಬೇರೆ ಅಲ್ಲ. ಏನು ಡೈರೆಕ್ಷನ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು, ನೈಜ ಘಟನೆ ಇದು. ಬೇಕಾದ್ರೆ ಬಂದು ಇಲ್ಲಿ ಪ್ರತಿ ಹಳ್ಳಿ, ನಮ್ಮ ಹಳ್ಳಿಲಿ ನೋಡ್ಲಿ. ಮತ್ತೆ ಇನ್ನೊಂದು, ಪ್ರತಿ ಗ್ರಾಮದಲ್ಲೂ ಪ್ರತಿಯೊಬ್ಬರಿಗೂ ನಾನು ಏನ್ ತಿಳಿಸ್ಕೊಡಕ್ಕೆ ಏನಂತ ಇಷ್ಟಪಡ್ತೇನೆ ಅಂದ್ರೆ, ಇದು ಹಡ್ಲಳ್ಳಿ ಗ್ರಾಮ, ಹೆತ್ತೂರು ಹೋಬಳಿ. ಇದು ಸಾವಿರಾರು ವರ್ಷದಿಂದ ಇರ್ತಕ್ಕಂಥ ಮೂಲ ಊರಲ್ಲಿ ನಿಂತಿದೀವಿ ನಾವು. ಈ ಮೂಲ ಊರು ಎಕ್ಸ್ಟೆಂಟ್ ಆಗ್ಬಿಟ್ಟು ಈ ಊರಿಗೆ ಡೆವಲಪ್ ಆಗ್ಬಿಟ್ಟು ಹೊಸ ಊರು ಅಂತ ಆಗಿ ಮತ್ತೆ ಊರಿನಲ್ಲಿ ಸುತ್ತಮುತ್ತ ಒಂದು 50 ಗ್ರಾಮ ಎಕ್ಸ್ಟೆಂಟ್ ಆಗಿದೆ. ಔಟ್ಸ್ಕರ್ಟ್ಗೆ ಎಕ್ಸ್ಟೆಂಟೆಡ್ ಆಗಿದ್ದಾರೆ 50 ಕುಟುಂಬ. ಇಲ್ಲಿ ಊರಿನಲ್ಲಿ 150 ಕುಟುಂಬ ವಾಸ ಇದೀವಿ. 150 ಕುಟುಂಬಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳನ್ನ ಕೋರ್ಕೊಂಡಿದ್ದು ಏನಂತಂದ್ರೆ, ಈ ಅರ್ಧಚಂದ್ರಾಕೃತವಾಗಿ ಊರಿನ ಪ್ರಾರಂಭದಿಂದ ಒಂದ್ ಸೈಡ್, ಇನ್ನೊಂದು ಊರು ಎಲ್ಲಿ ದೇವಸ್ಥಾನದ ಹತ್ರ ಹೊಳೆಗೆ ಎಂಡ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಮ್ದು ನಾಡ ಹಬ್ಬ ಹಾಗೂ ಧಾರ್ಮಿಕ ಆಚರಣೆಯ ದಸರಾ ಹಬ್ಬದ ಉದ್ಘಾಟನೆಯಿಂದ ಹಿಂದೆ ಸರಿಯುವಂತೆ ಸಾಹಿತಿ ಬಾನು ಮಸ್ತಾಕ್ ಅವರಿಗೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎ ಮಂಜು ಆಗ್ರಹಿಸಿದ್ದಾರೆ. ಇವರೊಬ್ಬರು ಕಡಿಮೆ ಇದ್ರು. ಅರ್ಕಲೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಡಿನ ದಸರಾ ಹಬ್ಬ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಹಾಗೂ ಧಾರ್ಮಿಕ ಆಚರಣೆಯ ಜೊತೆಗೆ ಹಿಂದೂ ಸಂಪ್ರದಾಯವಾಗಿ ಜರುಗುತ್ತದೆ. ಬಾನು ಮಸ್ತಾಕ್ ಒಳ್ಳೆಯ ಸಾಹಿತಿ, ಬರಹಗಾರ್ತಿ. ಆದರೆ ಧಾರ್ಮಿಕ ಆಚರಣೆಯನ್ನ ಒಪ್ಪದ ಅವರು ರಾಜ್ಯ ಸರ್ಕಾರದ ಆಹ್ವಾನವನ್ನ ನೀಡಿದೆ ಅನ್ನೋ ಕಾರಣಕ್ಕೆ ದಸರಾ ಉದ್ಘಾಟನೆಯನ್ನ ಒಪ್ಪಿಗೆ ಕೊಡಬಾರದು, ಅದರಿಂದ ಹಿಂದೆ ಸರಿಬೇಕು, ಅದನ್ನ ತಿರಸ್ಕರಿಸಬೇಕು ಸರಿ ಅಂತ ಎಲ್ಲ ಹೇಳಿದ್ದಾರೆ. ದೇವಿಗೆ ಕುಂಕುಮ, ಅರಿಶಿನ ಮತ್ತೆ ಪುಷ್ಪಾಲಂಕಾರದೊಂದಿಗೆ ಪೂಜಿಸುವ ಧಾರ್ಮಿಕ ಆಚರಣೆಯ ಹಬ್ಬ ಆಗಿರೋದ್ರಿಂದ ದಸರಾ ಉದ್ಘಾಟನೆಕಾರರಾಗಿ ಭಾಗವಹಿಸಿದ್ದೆ, ಅದರಿಂದ ಹಿಂದೆ ಸರಿರಿ, ಆಮಂತ್ರಣವನ್ನ ತಿರಸ್ಕರಿಸಿ ಅಂತೆಲ್ಲ ಹೇಳಿದ್ದಾರೆ. ಅಂಡ್ ಮುಂದುವರೆದು ಮಾತನಾಡಿದ್ದಾರೆ, ಬುಕರ್ ಪ್ರಶಸ್ತಿ ಸಾಹಿತಿ ದೀಪಾ ಬಸ್ತಿ ಅವರಿಗೆ ಲಭಿಸಿದೆ. ಇದನ್ನ ಅರಿಯದ ರಾಜ್ಯ ಸರ್ಕಾರ ಕೊಡಗಿನ ಸಾಹಿತಿಗೆ ಅನ್ಯಾಯ ಎಸಗಿ ಓಲೈಕೆ ಮನೋಭಾವದಲ್ಲಿ ಬಾನು ಮಸ್ತಾಕ್ ಅವರನ್ನ ಆಯ್ಕೆ ಮಾಡಿದೆ ಅಂತ ಸರ್ಕಾರದ ವಿರುದ್ಧ ಕೂಡ ಗುಡುಗಿದ್ರು. ಮಾನ್ಯ ಎ ಮಂಜು ಅವರು ಬುಕರ್ ಪ್ರಶಸ್ತಿ ವಿಜೇತರಾದಂತಹ ಬಾನು ಮಸ್ತಾಕ್ ಅವರ ಆಯ್ಕೆಯನ್ನು ವಿರೋಧಿಸಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿರೋಧ ಮಾಡ್ಕೊಳ್ಳಿ, ಆದ್ರೆ ನಾನು ಪದೇ ಅವತ್ತಿಂದ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರವನ್ನ ನೀವು ಎಷ್ಟಾರು ಟೀಕೆ ಮಾಡಿ, ರಾಜ್ಯ ಸರ್ಕಾರದ ನಿಲುವನ್ನ ಪ್ರಶ್ನಿಸಿ, ಆದರೆ ಈ ವಿಚಾರದಲ್ಲಿ ಬಾನು ಮಸ್ತಾಕ್ ಅವರಿಗೆ ನೀವು ವಾಪಸ್ ತಗೊಳ್ಳಿ ಅಂತ ಒತ್ತಡ ಹೆಂಗೆ ಇರ್ತೀರಿ? ಅದು ಸರ್ಕಾರ ಆಯ್ಕೆ ಮಾಡಿದೆ, ಸರ್ಕಾರದ ಆಯ್ಕೆಯನ್ನು ಅವರು ಒಪ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ನಾನು ನೆನ್ನೆ ಒಂದು ಸುದ್ದಿಯಲ್ಲಿ ಹೇಳ್ತಾ ಇದ್ದೆ, ಬಾನು ಮಸ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದಾರೆ, ನಾಡ ಹಬ್ಬದ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದಾರೆ. ನೀವು ನಮ್ಮ ಸಂಸ್ಕೃತಿಯನ್ನ ಒಪ್ಪೋದಿಲ್ಲ, ಹೆಂಗ ಬಂದು ನೀವು ಉದ್ಘಾಟನೆ ಮಾಡ್ತೀರಿ ಅನ್ನೋದಾದ್ರೆ, ನೀವು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರಿ. ಸಿದ್ದರಾಮಯ್ಯ ಅವರು ಒಬ್ರು ನಾಸ್ತಿಕರು, ನಿಮ್ಗೂ ಗೊತ್ತು. ಅವರು ದೇವರು, ಪೂಜೆ, ಪುನಸ್ಕಾರ ಇವೆಲ್ಲವನ್ನು ಒಪ್ಪುವುದಿಲ್ಲ.
ಇಲ್ಲಿವರೆಗೂ ಕೂಡ ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿಲ್ವಾ? ಪ್ರಶ್ನೆನೇ ಮಾಡಲಿಲ್ಲ ಅವತ್ತು. ನೀವು ನಾಸ್ತಿಕರಿದ್ದೀರಿ, ದೇವರನ್ನೇ ನಂಬದ ನೀವು ಬಂದ್ ಹೆಂಗೆ ದಸರಾ ಚಾಮುಂಡೇಶ್ವರಿಗೆ ಪುಷ್ಪ ನಮನ ಸಲ್ಲಿಸ್ತೀರಿ, ನಿಮ್ಮ ಮನೆಯವ್ರು ತಗೊಬಂದಿರೋ ಸೀರೆನೆ ಚಾಮುಂಡೇಶ್ವರಿಗೆ ಉರುಳಿಸ್ಬೇಕು ಅಂತ ಹೆಂಗೆ ಆಗ್ರಹಿಸ್ತೀರಿ ಅಂತ ಅವತ್ತು ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಪ್ರಶ್ನೆನೇ ಮಾಡಲಿಲ್ಲ ಸಿಎಂನ. ಇವತ್ತು ಎ ಮಂಜು ಅವರಿಗೆ ವಿರೋಧ. ಅಂಡ್ ಇನ್ನೊಂದು, ಇದೇ JDS ಪಕ್ಷದ ಮತ್ತೊಬ್ರು ಬಲಿಷ್ಠ ಶಾಸಕರು, ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯವರೇ ಆದಂತ HD ರೇವಣ್ಣ ಅವರು ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ ಭಾನು ಮಸ್ತಾಕ್ ಅವರ ಆಯ್ಕೆಯನ್ನ. ಆದ್ರೆ ಅವರದೇ ಪಕ್ಷದ ಎ ಮಂಜು ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅಂಡ್ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅಲ್ಲಿರ್ತಕ್ಕಂಥ ಶಾಸಕರುಗಳ ನಡುವೆಯೇ ಭಿನ್ನಾಭಿಪ್ರಾಯ, ಭಿನ್ನ ನಡೆ. ಈ ನಡುವೆ ಎ ಮಂಜು ಅವರು ಮತ್ತೊಂದು ಪಾಯಿಂಟ್ ಹೇಳ್ತಾರೆ, ಕೊಡಗಿನ ದೀಪಾ ಬಸ್ತಿ ಅವರ ಹೆಸರನ್ನು ಸೇರಿಸ್ಕೊಬೇಕಾಗಿತ್ತು, ಅವರಿಗೆ ಅನ್ಯಾಯ ಮಾಡಿದ್ದೀರಿ, ಅಸಲಿಗೆ ಪ್ರಶಸ್ತಿ ಬಂದಿರೋದು ಅವರಿಗೆ ಅಲ್ಲ. ಎ ಮಂಜು ಅವರು ಹಾಸನ ಜಿಲ್ಲೆಯವರು, ಹಾಸನ ಸಾಹಿತಿಯನ್ನ ಯಾಕೆ ಹಿಂಗೆ ಕಡೆಗಣಿಸಿ ಅವರು ಅಲ್ಲ, ನೀವು ದೀಪಾ ಬಸ್ತಿ ಅವ್ರನ್ನು ಕೂಡ ಕರೆದಿಲ್ಲ ಅನ್ನೋದು ಫೈನ್, ಇಬ್ರನ್ನು ಕರೆದು ಮಾಡಿಸ್ಬೋದಾಗಿತ್ತು, ಕಡೆಗಣಿಸಿದ್ದಾರೆ ಎಸ್. ಆದರೆ ಯಾಕೆ ಎ ಮಂಜು ಅವ್ರಿಗೆ ಅದ್ರ ಮೇಲೂ ಕೂಡ ಒಲವು ಅಂತ ಅಂದ್ರೆ ಅವರ ಪುತ್ರ ಮಂತರಗೌಡ ಇದೇ ಕೊಡಗು ಭಾಗದಲ್ಲಿ ಶಾಸಕರಾಗಿದ್ದಾರೆ. ಹಾಗಾಗಿ ಅಲ್ಲಿಯ ಮತದಾರರನ್ನು ಓಲೈಕೆ ಮಾಡ್ಕೊಬೇಕು. ಈಗ JDS ಒಂದ್ ಕಡೆ ಹಿಂಗ್ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಹೋದ್ರೆ ಬಿಜೆಪಿ ಜೊತೆ ಮೈತ್ರಿ ಆದ ಮೇಲೆ ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತ JDS ಪಕ್ಷ ಇತ್ತೀಚೆಗಂತೂ ಹಿಂದುತ್ವ 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 ಬಿಜೆಪಿಯ ಅಜೆಂಡವನ್ನ ಇಟ್ಕೊಂಡು ಹೋಗ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಹಾದಿಯಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಅದರ ಪಾರ್ಟ್ 2 ಎಂಬಂತೆ ಈಗ ಪ್ರತಾಪ್ ಸಿಂಹ ಅವರಿಗೆ ತಲೆಗೆ ಹತ್ತಿದ್ದಂತಹ ಈ ತರದ ಒಂದು ಗುಂಗು ಈಗ ಎ ಮಂಜು ಅವರ ತಲೆಯಲ್ಲೂ ಕೂಡ ಕೂತಿದೆ. ಹಾಗಾಗಿ ನಮ್ಮ ಜಿಲ್ಲೆಯ ಓರ್ವ ಸಾಹಿತಿಗೆ, ನಮ್ಮ ಜಿಲ್ಲೆಯವರಿಗೆ ಒಂದು ನಾಡ ಹಬ್ಬ ಉದ್ಘಾಟನೆ ಮಾಡಕ್ ಅವಕಾಶ ಸಿಕ್ಕಿದೆ ಅಂದಾಗ ಜಾತಿ ಧರ್ಮ ಇವೆಲ್ಲನೂ ಬಿಟ್ಟು ಸಪೋರ್ಟ್ ಮಾಡಬೇಕಾದ ಜನಪ್ರತಿನಿಧಿಗಳು ಯಾವ್ಯಾವ್ದೋ ಕಾರಣ ಇಟ್ಕೊಂಡು ಬಿಜೆಪಿ ಜೊತೆ ಇವತ್ತು ಸೇರ್ಕೊಂಡಿದೀವಿ ಅನ್ನೋ ಕಾರಣಕ್ಕೆ, ಈ ಹಿಂದೆ ಬಿಜೆಪಿಯಲ್ಲೂ ಇದ್ದು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಅವರ ಒಂದು ಧರ್ಮನ ಇಟ್ಕೊಂಡು ವಿರೋಧ ಮಾಡ್ತೀರಿ ಅನ್ನೋದಾದ್ರೆ, ನೆನ್ನೆನೂ ಕೂಡ ನಾನು ಹೇಳ್ತಾ ಇದ್ದೆ ಭಾನು ಮಸ್ತಾಕ್ ಅವರನ್ನ ಧಾರ್ಮಿಕ ಆಚರಣೆಗಳ ಮಾಡ್ಲಿಕ್ಕೆ ನೇಮಕ ಮಾಡಿಲ್ಲ, ನಾಡ ಹಬ್ಬ ದಸರಾದ ಟೇಪ್ ಕಟ್ ಮಾಡಕ್ಕೆ ನೇಮಕ ಮಾಡಿದ್ದಾರೆ. ಅಂಡ್ ಭಾನು ಮಸ್ತಾಕ್ ಅವರು ಒಪ್ಕೊಂಡಿದ್ದಾರೆ, ನಾನು ನನ್ನ ಸಂಸ್ಕೃತಿಗೆ ಎಲ್ಲೂ ಕೂಡ ಭಂಗ ಬಾರದಂತೆ, ಎಲ್ಲೂ ಕೂಡ ಚ್ಯುತಿ ಬಾರದಂತೆ ನಾನು ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ ಮೇಲೆ ಏನ್ ನಿಮ್ ತಕರಾರು? ಸರ್ಕಾರ ಆಲ್ರೆಡಿ ಆಯ್ಕೆ ಮಾಡಿದೆ, ಭಾನು ಮಸ್ತಾಕ್ ಎಲ್ಲೂ ಕೂಡ ಅರ್ಜಿ ಹಾಕ್ತೋದ್ರು ಕೂಡ ಆಯ್ಕೆ ಮಾಡಿ ಆಹ್ವಾನವನ್ನು ಕೊಟ್ಟಿದ್ದಾರೆ, ಆಹ್ವಾನವನ್ನು ಅವ್ರು ಸ್ವೀಕರಿಸಿದ್ದಾರೆ, ಬರ್ತೀವಿ ಅಂತಾನು ಹೇಳಿದ್ದಾರೆ. ಅಂಡ್ ಅದು ಯಾರೋ ಒಬ್ರು ನಮ್ ಜಿಲ್ಲೆಯ ಪ್ರತಾಪ್ ಸಿಂಹ ಹಾಸನ ಜಿಲ್ಲೆಯವರು, ಹಾಸನ ಜಿಲ್ಲೆಯ ಓರ್ವ ಸಾಹಿತಿಗೆ ಬಂದಿರತಕ್ಕಂಥ ಅವಕಾಶವನ್ನ ತಪ್ಸಕ್ಕೆ ಹೈಕೋರ್ಟ್ಗೆ ಹೋಗಿ ಕೂತಿದ್ದಾರೆ. ಇದ್ರ ನಡುವೆ ಇವ್ರದ್ದು ಒಂದು ತಕರಾರು ಜೊತೆ. ಕರ್ನಾಟಕ ರಾಜ್ಯದ ನಾಡು ಹಬ್ಬ ದಸರಾ, ಇದಕ್ಕೆ ಭಾನು ಮಸ್ತಾಕ್ ಅವರನ್ನ ಹಬ್ಬದ ಉದ್ಘಾಟನೆಗೆ ಹಾಕಿರ್ತಕ್ಕಂಥದ್ದು ಸರಿ ತಪ್ಪು ಅಂತಕ್ಕಂಥದ್ದು ಚರ್ಚೆಗಳು ಈಗ ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇದೆ. ನನಗೆ ಗೊತ್ತಿರೋಂಗೆ ಭಾನು ಮಸ್ತಾಕ್ ಅವರು ಒಬ್ಬ ಉತ್ತಮ ಲೇಖಕಿ, ಬರಹಗಾರರು. ಇವರು ಇಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿ, ಅರಿಶಿನ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಏನು ಹೇಳಿದರು, ಇವತ್ತು ಏಕಾಏಕಿ ಸರ್ಕಾರದವರು ಅದನ್ನು ಓಪನ್ ಮಾಡಬೇಕು ಬರಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ಕಾರಣ ಕೊಟ್ಟಿರೋದೇನು ಅಂದರೆ, ಒಂದು ಆ ಬುಕ್ಕಿಗೆ ಅವಾರ್ಡ್ ಬಂದಿದೆ, ಎಂಥದ್ದು ಬುಕ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಹುಶಃ ಪುಸ್ತಕಕ್ಕೆ ಅದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಲೇಖನಕ್ಕೆ ಹೌದು, ಆದರೆ ನಿಜವಾದಂಥ ಪ್ರಶಸ್ತಿ ಸಿಕ್ಕಿರೋದು ಯಾರಿಗೆ ಅಂದರೆ ಆ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಕೊಡಗನವರು, ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇದಕ್ಕೆ ಪ್ರಶಸ್ತಿ ಸಿಕ್ಕಿರೋದು. ಈ ಪ್ರಶಸ್ತಿ ದುಡ್ಡು ಗಿಡ್ಡೆಲ್ಲ ಅವ್ರಿಗೆ ಸಿಕ್ಕಿರೋದು. ಈಗ ಭಾನು ಮಸ್ತಾಕ್ ಅವ್ರನ್ನ ನಾವು ಮಾಡಬಾರ್ದು ಅಂತ ಹೇಳಲ್ಲ, ಇವರೇ ನಿಜವಾಗಿ ನಾನು ಹಿಂದೆ ಹಿಂಗೆಲ್ಲ ಹೇಳಿದೆ, ನನಗೆ ನನ್ನ ಮನಸ್ಸು ಒಪ್ಪಲ್ಲ, ನಮ್ಮ ಆ ಧರ್ಮದಲ್ಲೂ ಕೂಡ ವಿರುದ್ಧ ಮಾಡಿ ಆ ಧರ್ಮದಲ್ಲೂ ಸೇರಿಸ್ತಾ ಇಲ್ಲ, ಇಲ್ಲೂ ಸೇರಿಸ್ತಾರೆ, ಎಲ್ಲೂ ಸೇರಿಸ್ತಾ ಇಲ್ಲ. ಇವ್ರು ಯಾತಕ್ಕೆ ಒಪ್ಕೊಂಡ್ರು ಅಂತಕ್ಕಂಥದ್ದು ಈಗ ಸಮಸ್ಯೆ ಒಂದು ಉದ್ಭವ ಆಗಿದೆ. ಈ ದಸರಾ ಮೆರವಣಿಗೆಯಲ್ಲಿ ನಾನು ಒಂದು ಅವಕಾಶ ಕೊಟ್ಟವ್ರೆ ಅಂತ ಹೇಳಿದ್ಮೇಲೆ, ಭಾನು ಮಸ್ತಾಕ್ ಅವರಿಗೆ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ, ನಮ್ಮ ನಾಡ ದೇವತೆಗೆ
ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಪೂಜೆನ ಮಾಡ್ತಕ್ಕಂಥ ಸಂಪ್ರದಾಯವನ್ನ ಪಾಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲದೇ ಇದ್ರೆ ಅದನ್ನ ತಿರಸ್ಕಾರ ಮಾಡೋದು ಒಳ್ಳೇದು. ಅವ್ರಿಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ನನ್ನ ಜವಾಬ್ದಾರಿ. ಈ ಸುದ್ದಿ ನೋಡ್ತಾ ಇದ್ರೆ ಒಂದು ಬಹಳ ಗಾದೆ, ಯಥಾ ರಾಜ ತಥಾ ಪ್ರಜಾ ಅನ್ನೋದು ನನಗೆ ಬಹಳ ಚೆನ್ನಾಗಿ ನೆನಪಾಗ್ತಾ ಇದೆ. ಯಾಕೆ ಒಬ್ಬ ಜನಪ್ರತಿನಿಧಿ ಆದವನು ಮಾದರಿಯಾಗಿರ್ಬೇಕು ಅನ್ನೋದಕ್ಕೆ ಈ ಸುದ್ದಿ ಬಹಳ ಲೈವ್ ಎಕ್ಸಾಂಪಲ್ ರೀ. ಒಬ್ಬ ಜನಪ್ರತಿನಿಧಿಯನ್ನ ಎಷ್ಟರ ಮಟ್ಟಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಬೇಲೂರಿನ ವಿಚಾರಕ್ಕೆ. ಬೇಲೂರಿನ ತಾಲೂಕು ಮಟ್ಟದ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ತಮ್ಮ ಹೆಸರಾಕಿಲ್ಲ ಅಂತ ಹೇಳಿ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಹಾರಾಟ, ಚೀರಾಟ, ಕಿರ್ಚಾಡಿ, ಕೂಗಾಡಿ, ರಂಪ ಎಪ್ಸಿ ಓರ್ವ ಶಿಕ್ಷಣ ಅಧಿಕಾರಿಯನ್ನ, ಅವರೊಬ್ಬ ಶಿಕ್ಷಣ ಅಧಿಕಾರಿಗಳು ಶಿಕ್ಷಕರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕನಿಷ್ಠ ಜ್ಞಾನವೂ ಇಲ್ಲದೆ ಅವರ ವಿರುದ್ಧ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ, ಅಸಂವಿಧಾನಕ ಪದಗಳನ್ನ ಬಳಸಿ ಕೂಗಾಡಿ ಅರ್ಚಾಡಿ ಆ ಮಕ್ಕಳು ಮುಂದೆ ಚಿಕ್ಕವರಾಗಿ ಹೋಗಿದ್ದರು. ಅವರನ್ನ ನೋಡಿ ನಾನು ಮೊನ್ನೆ ಒಂದು ಆತಂಕ ವ್ಯಕ್ತಪಡಿಸಿದ್ದೆ. ಸಾರ್ ದಯವಿಟ್ಟು ನಿಮ್ಗೆಲ್ಲ ಆಡಬೇಡಿ ಸಾರ್, ಅಲ್ಲಿ ಮಕ್ಕಳು ನಿಮ್ಮನ್ನ ನೋಡಿ ನಾಳೆ ನಿಮ್ಮಿಂದ ಇನ್ಸ್ಪೈರ್ ಆಗಿಬಿಟ್ರೆ ಅಂತ. ಬಟ್ ವಿಪರ್ಯಾಸ, ನಮ್ ಕರ್ಮ ಏನು ಅಂತ ಅಂದ್ರೆ ಬೇಲೂರಿನ ಶಿಕ್ಷಕರೇ ಅಲ್ಲಿಯ ಶಾಸಕರಿಂದ ಇನ್ಫ್ಲೂಯೆನ್ಸ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಯಸ್, ಮಕ್ಕಳಿಗೆ ದೈಹಿಕ ಶಿಕ್ಷಣದ ಪಾಠ ಹೇಳಬೇಕಾಗಿದ್ದ ಶಿಕ್ಷಕರು ಮತ್ತೋರ್ವ ಶಿಕ್ಷಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಬೇಲೂರಿನಲ್ಲಿ ವರದಿಯಾಗಿರ್ತಕ್ಕಂಥದ್ದು. ಎಸ್, ಬೇಲೂರಿನಲ್ಲಿ ನಡೀತಾ ಇದ್ದಂತ ಕ್ರೀಡಾಕೂಟದ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ಮತ್ತೋರ್ವ ಶಿಕ್ಷಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದನ್ನ ಖಂಡಿಸಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೆಲ ಕಾಲ ಪ್ರತಿಭಟನೆ ಮಾಡಿರ್ತಕ್ಕಂಥ ಪ್ರಸಂಗ ಬೇಲೂರಿನ ನಗರದ ಹೊರವಲಯದಲ್ಲಿರ್ತಕ್ಕಂಥ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆದಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ವೇಲಾಪುರಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಬೇಲೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಕ್ರೀಡಾಕೂಟಕ್ಕೆ ತಾಲೂಕಿನ ನಾನಾ ಶಾಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೇಳಿ ಬಂದಿದ್ರು. ಈ ಸಂದರ್ಭದಲ್ಲಿ ಕೆಲ ದೈಹಿಕ ಶಿಕ್ಷಕರು ಹಾಗೂ ಕುಮಾರ ಪ್ರೌಢಶಾಲಾ ತಗರೆ ಇಲ್ಲಿಯ ಶಿಕ್ಷಕರಾದ ಲೋಹಿತ್ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಯಾಕೆ ನಡೀತು ಅಂತ ಅಂದ್ರೆ 200 ಮೀಟರ್ ಓಟನೇನೋ ತಗರೆ ಶಾಲೆಯ ವಿದ್ಯಾರ್ಥಿ ಯಾರೋ ಓಡ್ ಬಂದಿದ್ದಾರೆ, ಅದ್ರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ. ಆದ್ರೆ ಅದೇನೋ ಟ್ರ್ಯಾಕ್ ಅನ್ನ ದಾಟಿಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಹಿತ್ ಹೋಗಿ ಕೇಳ್ಕೊಂಡಿದ್ದಾರೆ, ಆಯ್ತಪ್ಪ ನಮ್ ಹುಡುಗನ ನೀವು ಡಿಸ್ಕ್ವಾಲಿಫೈ ಮಾಡಿದ್ದೀರಿ, ಒಪ್ಕೊಳ್ತೀವಿ, ನಾವು ಇಲ್ಲೇ ಇರ್ತೀವಿ, ಎಲ್ಲರನ್ನೂ ಓಡಿಸ್ತಿರಲ್ಲ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇದೇ ಕಾನೂನನ್ನ ಅನ್ವಯಿಸಬೇಕು ಅಂತ ಕೇಳಿದ್ದಾರೆ. ತಪ್ಪೇನ್ರಿ? ತಪ್ಪ ಅದು. ಈ ವಿಚಾರಕ್ಕೆ ಇದನ್ನು ಪ್ರಶ್ನೆ ಮಾಡಕ್ಕೆ ನೀನ್ ಯಾರೋ ಅಂತ ಬಂದಿದ್ದೆ ತಳ್ಳಿದ್ದಾರೆ. ಈ ವಿಚಾರದಲ್ಲಿ ಸಹಜವಾಗಿ ಯಾಕೆ ತಳ್ಳದೆ ಅಂತ ಇವರು ಕೇಳಿರ್ತಾರೆ. ಅವರು ಮಾತನಾಡಿದ್ದಾರೆ, ಮಾತಿಗೆ ಮಾತು ಬೆಳೆದಿದೆ. ಅದಾದ ನಂತರ ನಮ್ ಶಾಸಕರ ಶಿಕ್ಷಣಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾರೆ, ಶಿಕ್ಷಣಾಧಿಕಾರಿಗಳನ್ನೇ ಅಸಂವಿಧಾನಿಕ ಪದ ಬಯಸ್ತಾರೆ. ನಾವೇನ್ರಿ ಶಿಕ್ಷಕರು, ನಾವು ಶಿಕ್ಷಣಾಧಿಕಾರಿಗಳಿಗೆ ಬೆಲಿಲ್ಲ, ಇಲ್ಲಿ ಶಾಸಕರು ಅವ್ರನ್ನೇ ಬೈದು ಬಿಡ್ತಾರೆ, ನಮ್ದೇನು, ಇವ್ರು ಯಾರು ಶಿಕ್ಷಕ ಅಂತ ಹೇಳಿ. ಅಂಡ್ ಅವ್ರು ಬೇರೆ ಲೋಹಿತ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಅಲ್ವಂತೆ, ಹಂಗಾಗಿ ನಾವು ಗೌರ್ಮೆಂಟ್ ಎಂಪ್ಲಾಯೀಸು ಅಂತ ಹೇಳಿ ಹಲ್ಲೆಗಿಲ್ಲೆ ಮಾಡಿದ್ದಾರೆ, ಇವೆಲ್ಲ ಮಾಡ್ಕೊಂಡಿದ್ದಾರೆ. ಇದಾದ ಮೇಲೆ ಅವರು ಕೂಡ ಸುಡು ಬಿಸಿಲಿನಲ್ಲಿ ಹೊಯ್ಸಳ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಕುಳಿತು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳು ಕೂಡ ತಮ್ಮ ಶಿಕ್ಷಕರಿಗೆ ಹಲ್ಲೆ ಆದಾಗ ಸುಮ್ಮನಿರ್ತಾರ, ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿರೋ ಲೋಹಿತ್, ಮಕ್ಕಳಿಗೆ ಪಾಠ ಹೇಳಿಕೊಡ್ಬೇಕಾದ ಶಿಕ್ಷಕರೇ ಈ ರೀತಿ ಗೂಂಡಾವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾದ ಅನ್ಯಾಯವನ್ನು ಖಂಡಿಸಿದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿರೋದು ನಮಗೆ ನೋವು ತಂದಿದೆ, ನಮಗೆ ನ್ಯಾಯ ಬೇಕು ಅಂತ ಕೇಳಿದ್ದಾರೆ. ಫೈನ್, ಏನ್ ಮಾತನಾಡಿದ್ದಾರೆ ನೋಡಿ. ಫಿನಿಶಿಂಗು ಆಯ್ತು, ಮಕ್ಕಳಿಗೆ ಬಂದಾಯ್ತು, ವಿಡಿಯೋನು ನೋಡಾಯ್ತು, ಟ್ಯಾಗ್ ಚೇಂಜ್ ಮಾಡಿದಾನ ಅಂತ ಆಮೇಲೆ ಆಗಿರೋದು. ಇದು ಫಿನಿಶಿಂಗ್ ಅಲ್ಲಿ ಆಗಿರೋದಲ್ಲ. ಅವ್ನ ಮಕ್ಕಳು ಮುಗ್ದಾಯ್ತು, ವಿಡಿಯೋ ಚೆಕ್ ಮಾಡಿ ಆಮೇಲೆ ಹೇಳಿದ್ದು ಫಸ್ಟ್ ಸೆಕೆಂಡ್ ಕ್ಲಾಸ್ ಮಾಡಿದಾರೆ ಅಂತ. ಫಿನಿಶಿಂಗ್ ಅಲ್ಲಿ ಆಗಿರೋದಲ್ಲ ಸರ್, ದಯವಿಟ್ಟು ಫಿನಿಶಿಂಗ್ ಅಲ್ಲಿ ಅದಾದ್ಮೇಲೆ ಸರ್ ನಮ್ಮ ಹುಡುಗ ಒಬ್ಬ ಟ್ರ್ಯಾಕ್ ಚೇಂಜ್ ಮಾಡಿದ ಸರ್, ಡಿಸ್ಕ್ವಾಲಿಫೈ. ನಾನು ಹೊರಗಡೆ ನಿಂತು ಅವ್ರ ಹತ್ರಕ್ಕೂ ಹೋಗಿಲ್ಲ ಸರ್ ಮಾತಾಡಕ್ಕೆ, ನನಗೆ ಗೊತ್ತು ಅದು ಡಿಸ್ಕ್ವಾಲಿಫೈ. ಈಗ ಬೇರೆ ಟೀಚರ್ಸ್ ಪದೇ ನಾನು ಹೇಳಿದೆ ಸರ್, ಪದೇ ಹೇಳ್ಕೊಳ್ಳಿ, ಮೆಂಟಲಿ ಅಪ್ಸೆಟ್ ಆಗ್ತಾರೆ ಮಕ್ಕಳು, ಹೋಗಿ ಅಂತ ಹೇಳಿದೆ ಸರ್. ಆಮೇಲೆ ಏನ್ ಹೇಳಿದೆ, ಸಂಜೆವರೆಗೂ ಇದೇ ರೂಲ್ಸ್ ಫಾಲೋ ಮಾಡ್ಬೇಕು ನೀವು ಅಂತ ಹೇಳಿದೆ ಸರ್. ನಾನು ಆಯ್ತು ಸರ್, ಅಲ್ಲಿಂದ ಹೋಗಿ ನಾನು ಹೊರಗಡೆ ನೀನರ್ ಕೇಳಕ್ಕೆ ನಾನು ನೀವೆಲ್ಲ ಪಿ ಟಿ ಟೀಚರ್ಸ್ ಹಿಂಗೆ ಅಂತ ನಾನು ಒಂದು ಮಾತು ಹೇಳಿದೆ ಸರ್, ನಾನು ಒಪ್ಪಿಸ್ತೀನಿ. ಅದೇ ಕಾರಣಕ್ಕೆ 3 ಜನ ಬಂದು ಅವರು ಅದಾದ್ಮೇಲೆ ನೀವು ಹೇಳ್ತಾರೆ ಸರ್, ಆದ್ಮೇಲೆ ಆಯ್ತು ಅಂತ ಹೇಳಿ. ಆಯ್ತಾ, ನೀವು ಪಿ ಟೀಚರ್ ಬಗ್ಗೆ ಮಾತಾಡಿದ್ರೆ ಪಿ ಡಿ ಟೀಚರ್ ನಾನು ಹೇಳಿದಿಷ್ಟು ಎಲ್ಲ ಪಿ ಡಿ ಟೀಚರ್ ಹಿಂಗೆ ಅಂತ ಹೇಳಿದ್ರು. ಏನ್ ಸಮಸ್ಯೆ ಇದೆ? ಆಯ್ತು, ಬಿಒ ಸರ್ ಬರ ಕೇಳಿ, ನಾವು ಕೇಳ್ತೀನಿ, ನ್ಯಾಯ ಕೇಳ್ತೀನಿ.
ಬರ್ಲಿ ಬಿಒ ಸರ್ ಆಯ್ತಾ, ಬಿಒ ಸರ್ ಬರ್ಲಿ, ಆಮೇಲೆ ನಾನು ನ್ಯಾಯ ಕೇಳಿ. ಸರ್ ನೀವು ತಳ್ಳಾಡಿದ್ರಿ ಆಯ್ತಾ, ನಿಮ್ಮ ಎದುರಿಗೆ ಕಾಲಲ್ಲಿ ಹೋದ್ರು ನನಗೆ ನಾನು ನೋಡ್ತಾ ನೀನು ಇನ್ನೂ ಇಬ್ರು ಇದ್ದಾರೆ ಸರ್, ಇನ್ನೊಬ್ರು ಇದ್ದಾರೆ, ಅಲ್ಲಿ ಆ ಕಡೆ ಬ್ಲೂ ಲೈಟ್ ಹಾಕಿ ನೀವು ಹೊಡೆಯಲಿಲ್ಲ, ತಳ್ಳಾಡಿದ್ರಿ ಆಯ್ತಾ. ಬಂದಾಗ ಏನಾಯ್ತು ಎಲ್ಲ ದೂಡಿದೀವಿ ಅಂತ ಹೇಳ್ತಾರೆ ಪಿ ಟೀಚರ್ಸ್ ಆಯ್ತಾ. ನಾವು ಯಾರು ಟ್ರೈ ಮಾಡಿಲ್ಲ. ಏನು ತಾಲೂಕು ಕ್ರೀಡಾಕೂಟ ನಡೀತಿದೆ ಇಲ್ಲಿ ಅಂಡರ್ 14 ಅಲ್ಲಿ. ನಾವು ಕುಮಾರ ಪ್ರೌಢಶಾಲೆ ತಗರೆಯಿಂದ ಬಂದಿದ್ದೀವಿ ಸರ್ ಇಲ್ಲಿಗೆ. ನಮ್ಮ ಮಗು ಏನು 100 ಮೀಟರ್ ಹೊಡ್ತು, ಫೈನಲ್ ಅಲ್ಲಿ ಮಗು 2ನೇ ಪ್ಲೇಸ್ ಬಂತು, ಬಟ್ ಟ್ರ್ಯಾಕ್ ಚೇಂಜ್ ಮಾಡ್ತು ಅಂತ ಡಿಸ್ಕ್ವಾಲಿಫೈ ಮಾಡಿದ್ರು ಸರ್. ಅದನ್ನ ನಾವು ಒಪ್ಕೊಂಡು ಇದ್ವಿ ಸರ್. ಬಟ್ ಎಲ್ಲಾ ಟೀಚರ್ಸ್ ನೀವು ಡಿಸ್ಕ್ವಾಲಿಫೈ ಆಗಿದ್ಯಾ ಅಂತ ತುಂಬಾ ಇದು ಮಾಡಿದ್ರು. ನಾನು ಹೇಳಿದೆ, ಇವಾಗ ಹಂಗೆ ಹೇಳಿದ್ರೆ ಮಕ್ಕಳು ಮೆಂಟಲಿ ಟಾರ್ಚರ್ ಆಗಲ್ವಾ ಅಂತ ಹೇಳಿ ಕರ್ಕೊಂಬರ್ಬೇಕಾದ್ರೆ ನೀವ್ಯಾರು ಇಲ್ಲಿ ಬರೋಕ್ಕೆ ಒಳಗೆ ಅಂತ ನಮಗೆ ಹೇಳಿದ್ರು ಸರ್. ನಾನು ಇಲ್ಲೇ ನಿಂತ್ಕೊತೀನಿ, ಏನ್ ಮಾಡಿದೆ ತಳ್ಳಕ್ ಬಂದ್ರು ಸರ್ ನಮ್ಮನ್ನೇ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಹಂಚಿಕೆಯಲ್ಲಿ ಸಕಲೇಶಪುರ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ನಡೆದಿರತಕ್ಕಂಥ ಅವ್ಯವಹಾರವನ್ನು ಖಂಡಿಸಿ ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಸಕಲೇಶಪುರ ಬಿಜೆಪಿ ಮಂಡಲ ವತಿಯಿಂದ ಹಾಸನ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಸ್ಥಳೀಯ ಅಂತ ಅಂದ್ರೆ ಸಕಲೇಶಪುರದ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಅವರ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ನೇತೃತ್ವದಲ್ಲಿ ಆರ್ಸಿ ರಸ್ತೆಯಲ್ಲಿರ್ತಕ್ಕಂಥ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಜಿಲ್ಲಾ ಪಂಚಾಯತ್ ಕಚೇರಿ ಎದುರಿಗೆ ಆಗಮಿಸಿ ಕೆಲಕಾಲ ಧರಣಿಯನ್ನು ನಡೆಸಿ ಘೋಷಣೆಯನ್ನು ಕೂಗಿದ್ರು. ಸಕಲೇಶಪುರ ತಾಲೂಕು ಒಂದರಲ್ಲೇ 219ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಸೇರ್ಬೇಕಾಗಿದ್ದಂತಹ 3 ಕೋಟಿಗೂ ಅಧಿಕ ಹಣ ದುರುಪಯೋಗ ಆಗಿದೆ. ಮನೆ ಯಾರ್ದೋ ಹಣವನ್ನ ಬೇರೆ ಯಾರ್ದೋ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡಿದೆ ಅಂತ ದೂರಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅವರು, ಇದೊಂದು ದೊಡ್ಡ ಹಗರಣ. ಇದರಲ್ಲಿ ಪಿಡಿಒ, ತಾಲೂಕು ಪಂಚಾಯಿತಿ ಇಒ, ಯೋಜನಾ ನಿರ್ದೇಶಕರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಅಡಿಯಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ಈ ವಿಚಾರದಲ್ಲಿ ಸಿಇಒ ಏಕೆ ಮೌನವಾಗಿದ್ದಾರೆ? ನಮ್ಮ ಪ್ರಶ್ನೆಯೂ ಅದೇ, ಯಾಕೆ ಮೇಡಮ್ ಮೌನವಾಗಿದ್ದೀರಿ? ಈವರೆಗೂ ಯಾಕೆ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಿಲ್ಲ ಅಂತ ಕೇಳಿದ್ರು. ನನಗೂ ಅದೇ ಪ್ರಶ್ನೆ. 3 ಕೋಟಿಗೂ ಹೆಚ್ಚು ಹಣ ಒಂದು ತಾಲೂಕಲ್ಲಾಗಿದೆ. ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಇನ್ನು ಮೊನ್ನೆ ನೋಡ್ತಾ ಇದ್ವಿ, 500 ಎಷ್ಟೋ ಹೆಚ್ಚು ಫಲಾನುಭವಿಗಳಿಗೆ ಅವ್ರು ಬರ್ತಕ್ಕಂಥ ಸೂರನ್ನ ಕಿತ್ಕೊಂಡು ಯಾರ್ದೋ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ. ಯಾರೋ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಅವನಲ್ಲಿ ಅರೆಕಾಲಿಕ ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋನು 3 ಕೋಟಿ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂದ್ರೆ ಇವತ್ತವರೆಗೂ ಕೂಡ ಇವ್ರ ಯೋಗ್ಯತೆಗೆ ಯಾವನ್ನ ಒಬ್ಬನ ಅರೆಸ್ಟ್ ಮಾಡಕ್ಕಾಗಿಲ್ಲ, ಕನಿಷ್ಠ ಕ್ರಮ ತಗೊಳಕ್ಕಾಗಿಲ್ಲ. ಅಷ್ಟಿದ್ರೆ ಹೇಳ್ರಿ, ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಾಳೆ ಏನ್ ಕ್ರಮ ತಗೊಂಡಿದ್ದೀರಿ, ಇವತ್ತವರೆಗೂ ಏನ್ ಗುಡ್ಡೆ ಹಾಕಿದ್ರಿ ವಿಚಾರದಲ್ಲಿ ಅಂತ. ಯಾರೋ ಒಬ್ಬ ಗುತ್ತಿಗೆ ನೌಕರ ಬಂದ್ಬಿಟ್ಟು 3 ಕೋಟಿ 4 ಕೋಟಿನ ತಗೊಂಡು ಹೋಗ್ಬಿಡ್ತಾನೆ, ಅವ್ರು ಬೇಕಾದ್ರೆ ಅಕೌಂಟಿಗೆ ಹಾಕ್ತಾನೆ ಅಂತ ಅಂದ್ರೆ ಜಿಲ್ಲೆಲಾಗಾರ ಹೇಳೋರು ಕೇಳೋರು ಅಧಿಕಾರಿಗಳೆಲ್ಲ ಏನ್ ಮಾಡ್ತಾ ಕೂತಿದ್ದಾರೆ? ಇವತ್ತು ಬಂತ, ನಿನ್ನೆ ಬಂತ, ಮೊನ್ನೆ ಬಂತ, ಯಾವತ್ತಿಂದ ಬಂದಿರೋದು ಈ ಪ್ರಕರಣ? ಸುಮಾರು 2 ತಿಂಗಳಾಯ್ತು. ಇವತ್ತವರೆಗೂ ಕೂಡ ಕನಿಷ್ಠವಾಗಿ ಏನ್ ಮಾಡಿದಿರಿ? ಇವತ್ತವರೆಗೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ. ಯಾವುದೇ ಕ್ರಮ ತಗೊಳಕ್ ನಿಮ್ ಕೈಲಿ ಆಗ್ತಾ ಇಲ್ಲ. ಎಸ್, ಒಂದು ವೇಳೆ ನಿಮ್ ಕೈ ಕ್ರಮ ತಗೊಳಕ್ ಆಗದೆ ಹಿಂಗೆ ಇರ್ತೀರಿ ಅನ್ನೋದಾದ್ರೆ ಇದ್ರಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಲ್ಲ ಜನ? ಕೇಳ್ತಾರೆ ನಾಳೆ. ಎಸ್, ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮೊದಲಾದವರು ಹಾಜರಿದ್ದರು. ಜಿಲ್ಲೆಯಲ್ಲೂ ಹಾಸನ ಜಿಲ್ಲೆಯಲ್ಲಿ ಬಡವರ ವಸತಿ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ 3 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ, ಅದರಲ್ಲೂ ಕೂಡ ಸಕಲೇಶಪುರದಲ್ಲಿ ಅತಿ ಹೆಚ್ಚು, ನನ್ನಂದ 2.5 ಕೋಟಿಗೂ ಮಿಗಿಲಾದಂಥ ಭ್ರಷ್ಟಾಚಾರ ಸಕಲೇಶಪುರದಲ್ಲಿ ಆಗಿದೆ. ಇಡೀ ಹಾಸನ ಜಿಲ್ಲೆಯಲ್ಲಿ ಈ ಭ್ರಷ್ಟಾಚಾರ ಆಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಬ್ಬ ಮನೆಯ ಬೆನಿಫಿಷರಿಗೆ ಹಾಕ್ತಕ್ಕಂಥ ಹಣವನ್ನು ಬೇರೆ ಯಾರಿಗೋ ಹಣವನ್ನು ಹಾಕಿ ಅದ್ರ ಮುಖಾಂತರ ಲೂಟಿ ಕೆಲಸ ಮಾಡ್ತಕ್ಕಂಥವನ್ನು ಅಧಿಕಾರಿಗಳು ಮಾಡಿದ್ದಾರೆ. ನಾವು ಕಳೆದ ಮಂತ್ರಿಗಳು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಮಂತ್ರಿಗಳಿಗೂ ಮನವಿ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ವಿ, ಸಿಒಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತನಕ ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ನಮ್ಮ ಉದ್ದೇಶ ಒಂದೇ, 4 ವರ್ಷದಿಂದನೂ ಕೂಡ ಮನೆಗಳು ಬಂದಿಲ್ಲ. ಅದರಲ್ಲೂ ಕೂಡ ಇವರು 2.5 ವರ್ಷದಿಂದ ಯಾವುದೇ ಮನೆಗಳನ್ನು ಕೂಡ ಹಾಸನ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ನಮಗಂತೂ ಕಂಡಿಲ್ಲ. ಇಂಥ ಕಷ್ಟ ಸಂದರ್ಭದಲ್ಲಿ ಬಡವರಿಗೆ ಮನೆ ಇಲ್ದಲೆ ಗುಡಿಸ್ತಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮನೆಯಲ್ಲಿ ಹಣವನ್ನು ನುಂಗಿ ನೀರು ಕುಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಉದ್ದೇಶ PDO ಇಂದ ಹಿಡಿದು CO ಇಂದ ಹಿಡಿದು ಯಾರು ಇದಕ್ಕೆ ನೋಡಲ್ ಅಧಿಕಾರಿ ಇದನ್ನು ಅದರಿಂದ ಹಿಡಿದು ಯೋಜನಾ ನಿರ್ದೇಶಕರಿಂದ ಹಿಡಿದು ಚೀಫ್ ಅಕೌಂಟ್ಸ್ ಆಫೀಸರ್ ತನಕ ಯಾರ್ಯಾರು ಲಾಗಿನನ್ನು ಮಿಸ್ಯೂಸ್ ಆಗಿದೆ, ಯಾರ್ಯಾರು ಮಿಸ್ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ತಲೆದಂಡ ಆಗಬೇಕು. ಇದು ಎನ್ಕ್ವೈರಿ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ. ಏಕೆಂದರೆ
ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಯಾರು ಕಡು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ಆನ್ಲೈನಲ್ಲಿ ಮನೆನ ಸೆಲೆಕ್ಷನ್ ಮಾಡಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಬಡವರ ಮನೆಯನ್ನು ಬಿಡದಲೆ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಕೂಡಲೇ ಅಮಾನತ್ ಮಾಡಬೇಕು. ಇವರೇನಾದ್ರು ಇವತ್ತು ಅಮಾನತ್ ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಪ್ರತಿಯೊಬ್ಬ ಬಡವನು ಬೀದಿಗೆ ಬರ್ತಕ್ಕಂಥ ದಿನ ದೂರ ಇಲ್ಲ. ಇವತ್ತೇ ನಾವು ಹೇಳ್ತೀವಿ, ಮೊದಲು ಅಮಾನತು ಮಾಡಿ ತನಿಖೆ ಮಾಡಿಸಿ ಯಾರು ತಪ್ಪು ಮಾಡಿದಾರೋ ಜೈಲಿಗೆ ಹಾಕಬೇಕು. ನೀವೊಬ್ಬರು CO ಇದ್ದೀರ, ನಿಮ್ಮ ಅಡಿಯಲ್ಲಿ ಬರ್ತಕ್ಕಂಥ ಇಲಾಖೆಯಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೋಬೇಕು. ಅವ್ರ ಬಗ್ಗೆ ಏನು ಕ್ರಮ ತಗೊಂಡಿದೆ ಅಂತ ಹೇಳಿದ್ರು ಸರ್. ಈಗ ನನಗೆ ಕ್ಲಾಸ್ 1 ಜೂನಿಯರ್ ಕ್ಲಾಸ್ 1 ಆಫೀಸರ್ಸ್ ಇವರೆಲ್ಲ ಸೆಲೆಕ್ಷನ್ ರಿಪೇರ್ ಕ್ಲಾಸ್ 1 ಆಫೀಸರ್ಸ್ ಇವ್ರ ಮೇಲೆ ನನ್ನ ವ್ಯಾಪ್ತಿಯಲ್ಲಿ ಕ್ರಮ ತಗೊಳ್ಳೋಕ್ಕಾಗಲ್ಲ. ಹಾಗಾಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಾನು ಯಾವತ್ತು ಬರ್ದಿದ್ದೀರಾ ಕೊಡಿ ಮೇಡಮ್. ಫಸ್ಟ್ ಇದಾಗಿ ಆಲ್ರೆಡಿ 1 ತಿಂಗಳಾಗ್ತದೆ. ಅವರು ಬಂದು ಟೆಕ್ನಿಕಲ್ ರಿಪೋರ್ಟ್ ಅಲ್ಲ ಮೇಡಮ್, ನಾನು ಹೇಳ್ತೀನಿ ಸರ್. 29ಕ್ಕೆ ಬಂದರು ಅವರು. 28, 29 2 ದಿನ ಬಂದು ಎನ್ಕ್ವೈರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅದು ರಿಪೋರ್ಟ್ ಸಬ್ಮಿಟ್ ಮಾಡಿ ನಮ್ಮ RDPRಗೆ ಅವ್ರ ಸೆಕ್ರೆಟರಿಯಿಂದ RDPRಗೆ ಹೋಗಿ ಅಲ್ಲಿಂದ ಕ್ರಮ ಆಗಬೇಕು ಸರ್. ಮೇಡಮ್ ಒಂದು ನಿಮಿಷ, ನಿಮ್ಮ ಕರ್ತವ್ಯನ ನೀವು ಮಾಡಿ. ನಾನು ಹೇಳೋದೇನು, ನಾನು ಈಗ ಆಲ್ರೆಡಿ ನಿಮ್ಮ ವಸತಿ ಸಚಿವರಿಗೆ ಭ್ರಷ್ಟಾಚಾರ ಆಗಿದೆ ಅಂತ ನಾನು ಮಾಹಿತಿನ ಕೊಟ್ಟಿದ್ದೀನಿ. ಅವರು ಕಳಿಸಿ ಎನ್ಕ್ವೈರಿ ಮಾಡಿದ್ರೆ ನಿಮ್ಮ ಕಣ್ಣು ಮುಂದೆ ಎಲ್ಲಿ ಮಿಸ್ಯೂಸ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಮೇಡಮ್. ಸರ್ ಅವರು ಟೆಕ್ನಿಕಲ್ ರಿಪೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಈಗ ನೀವು ರಾಜ್ಯ ಸರ್ಕಾರಕ್ಕೆ ಮೇಡಮ್ ನೀವು ಇಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇಂತಿಂತ ಅಧಿಕಾರಿಗಳದ್ದು ಇದರಿಂದನೇ ಮಿಸ್ಯೂಸ್ ಆಗಿದೆ ಅಂತ ಕಳಿಸಿದ್ರೆ ಮೇಡಮ್. ಹೌದು ಸರ್, ಯಾವ್ಯಾವ ಆಗಿದೆ ಮೇಡಮ್. ಅದು ಆಗಿದ್ರೆ ನನಗೆ ಕೊಟ್ಟರೆ ಭಾರಿ ಅನುಕೂಲ ಆಗುತ್ತೆ. ಕೊಡ್ತೀನಿ ಕೊಡಿ ಮೇಡಮ್. ಮತ್ತೆ ಮೇಡಮ್ ನಾನು ಹೇಳೋದು ಇದ್ರ ಬಗ್ಗೆ ಎಫ್ಐಆರ್ ಮಾಡಿದೀವಿ. ಅವನು ಮೇಡಮ್ FIR ಬೇರೆ ಮೇಡಮ್. ಒಂದು ನಿಮಿಷ ನಾನು ಹೇಳಿ ಕೇಳಿ ನೋಡಿ ಮೇಡಮ್, FIR ಅದು ಬೇರೆ. ಪೊಲೀಸ್ ಡಿಪಾರ್ಟ್ಮೆಂಟು ನೀವು ಕೊಟ್ಟರೆ ಅವ್ರು FIR ಮಾಡ್ತಾರೆ ಮೇಡಮ್. ಒಂದು ನಿಮಿಷ, FIR ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ತವ್ಯ ಮೇಡಮ್. ನಾನು ಒಂದು ನಿಮಿಷ ಗೊತ್ತಾಯ್ತು ಮೇಡಮ್, ಯಾರು ಕೊಟ್ಟರು ನನಗೆ ಗೊತ್ತಿದೆ, ಯಾತಕ್ಕೆ ಕೊಟ್ಟರು ಅಂತಲೂ ಗೊತ್ತಿದೆ. ನಾನು ಹೇಳೋದು ಮೇಡಮ್, ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದರೆ ನೀವು FIR ಮಾಡ್ತೀರಾ ಅಮಾನತ್ ಮಾಡ್ತೀರಾ ಹೇಳಿ ಫಸ್ಟ್ ನನಗೆ ಮೇಡಮ್. ನೋಡಿ ಒಂದು ನಿಮಿಷ, FIR ಮಾಡೋದು ಪೊಲೀಸ್ ಸ್ಟೇಷನ್ ಕರ್ತವ್ಯ. ನನ್ನ ರಿಪೋರ್ಟ್ ನಾವು ಇಂಥ ಪ್ರಕರಣಗಳಲ್ಲಿ ಹೀಗಾಗಿದೆ ಅಂತಲೂ ರಿಪೋರ್ಟ್ ಕೊಟ್ಟಿದ್ದೀವಿ ಸರ್. ಅವ್ರು ಟೆಕ್ನಿಕಲ್ ರಿಪೋರ್ಟನ್ನು ಅವ್ರು ಸಬ್ಮಿಟ್ ಮಾಡಿದ್ಮೇಲೆ ಅವರು RDPR ರಾಜೀವ್ ಗಾಂಧಿ ವಸತಿ ನಿಗಮ ಮೇಡಮ್. ಈಗ ನಾನು ಹೇಳೋದಿಷ್ಟೇ ಮೇಡಮ್, ಅವ್ರ ಗಮನಕ್ಕೆ ಈಗ ಕೇಳಿ ಮೇಡಮ್. ಬ್ಯಾಂಕ್ನವರು ರೈತರ ಕೃಷಿ ಸಾಲ ವಸೂಲಾತಿಗೆ ಜಮೀನನ್ನ ಹರಾಜು ಮಾಡೋದನ್ನ ತಡಿಬೇಕು ಹಾಗೂ ಜಮೀನು ಉಳಿಸುವಂತೆ ಆಗ್ರಹಿಸಿ ಹಾಸನ ನಗರದ ಕ್ಯಾರ್ಪುರಂನಲ್ಲಿರ್ತಕ್ಕಂಥ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮುಂದೆ ರಸ್ತೆ ಮಧ್ಯ ಟೆಂಟ್ ಹಾಕಿ ಸ್ಥಳದಲ್ಲೇ ಮಧ್ಯಾಹ್ನದ ಊಟವನ್ನು ತಯಾರಿಸಿ ಪ್ರತಿಭಟನೆಯನ್ನ ರೈತರು ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಜಿಲ್ಲಾ ಘಟಕದ ರಾಜ್ಯ ವರಿಷ್ಠ KT ಗಂಗಾಧರ್ ಅವರು ರೈತರು ಬೆಳೆ ಬೆಳೆಯಲು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಪಡೆದ ಸಾಲ ತಿರುವಳಿ ಮಾಡದೆ ಸುಸ್ತಿದಾರರಾಗಿರ್ತಕ್ಕಂಥ ರೈತರ ಸಾಲವನ್ನ ಅಂದ್ರೆ 1 ಟೈಮ್ ಪೇಮೆಂಟ್ ಅಂತ ತಗೊಂಡು ಒಂದಿಷ್ಟು ಕನ್ಸೆಷನ್ ಕೊಡ್ತಾರೆ. ಒಂದ್ಸಲಿ ಕಟ್ಟಿಸ್ಕೊಂಡು ನೀವು ಸಾಲ ಕಟ್ತಲೇ ಹಂಗೆ ಬಿಟ್ಕೊಂಡ್ಬಿಟ್ಟಿರ್ತಾರಲ್ಲ, ಅವ್ರೇನಾದ್ರೂ ಒಂದ್ಸಲಿ ನಾವು ಕಟ್ಟಿ ಫೈನಲ್ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಅಂದ್ರೆ ಒಂದಿಷ್ಟು ಡಿಸ್ಕೌಂಟ್ ಕೊಡ್ತಾರೆ. ಆದ್ರೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ನಲ್ಲಿ ಆತರ ಮಾಡ್ತಾ ಇಲ್ಲ. ಒಂದ್ಸಲಿ ಕೊಡ್ತೀವಿ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಲಾಯರ್ ಹಾಗೂ ಕೋರ್ಟ್ ಮೂಲಕ ರೈತರಿಗೆ ಬ್ಯಾಂಕ್ನವರು ನಿರಂತರವಾಗಿ ನೋಟಿಸ್ ಕಳಿಸ್ತಾ ಇದ್ದಾರೆ. ಈ ಹರಾಜಾಗ್ತೀವಿ ಅಂತ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಈ ಕೂಡಲೇ ರದ್ದಾಗಬೇಕು. ಸಾಲ ಪಡೆದ ರೈತರು ಬೆಳೆ ನಷ್ಟ ಅಥವಾ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಸಾಲ ಮನ್ನಾ ಆಗಬೇಕು. ಆದ್ರೆ ಬ್ಯಾಂಕ್ನವರು ವಿನಾಕಾರಣ ತೊಂದರೆ ನೀಡಬಾರದು, ಅಲಿಸಬಾರದು. ನಮ್ಮನ್ನ ಸರ್ಕಾರದಿಂದ ಬರ್ತಕ್ಕಂಥ ವೃದ್ಧಾಪ್ಯ ವೇತನ, ಹಾಲಿನ ಹಣ, PM ಸನ್ಮಾನ್ ಕಿಸಾನ್ ಯೋಜನೆಯ ಕಂತು ಹಣ ಇವೆಲ್ಲವನ್ನು ಕೂಡ ಬ್ಯಾಂಕ್ನವರು ಜಮಾ ಮಾಡಿಕೊಳ್ತಾ ಇದ್ದಾರೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾ ವರಿಷ್ಠ ಕಣಗಾಲ್ ಮೂರ್ತಿ ಅವರು, ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಸದಸ್ಯ ಗ್ಯಾರಂಟಿ ರಾಮಣ್ಣ, ಮರ್ಕುಲಿ ಪ್ರಕಾಶ್, ಮಂಜು, ಬಿಟ್ಗೋಡ್ನಹಳ್ಳಿ, ಅರಕಲಗೂಡು ತಾಲೂಕಿನ ಭುವನೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಂದು 30,000 ಕಟ್ಟಿದ್ದಾರೆ, 1,20,000 ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಇವ್ರ ಪಾಪ ಎಲ್ಲೆಲ್ಲ ಕಷ್ಟ, ಗಂಡನೂ ಇಲ್ಲ. ಈಗ ನಾವೇ ಈಗ ಈ ಪರಿಸ್ಥಿತಿಲಿ ಗಂಡಸ್ರಿದ್ದೇ ನಮಗೆ ಜೀವನ ಮಾಡೋದು ಕಷ್ಟ, ರೈತರುಗಳು ಅಂಥದ್ರಲ್ಲಿ ಇವರು ಇಷ್ಟು ದಿನ ಬದುಕಿದ್ದಾರೆ. ಅಂಥದ್ರಲ್ಲೂ 50,000 30,000 ವಂಚಿ ಕಷ್ಟಪಟ್ಟು ಏನೇನೋ ಮಾಡಿ ವಂಚಿ ಕಟ್ಟಿದ್ರು 70,000 ಕಟ್ಟಿ ಇಲ್ಲ ಬಿಡಲ್ಲ ಅಂತ ಹೇಳ್ತಿದಾರಂತೆ. ಮಹಿಳೆ ಆಗಿರೋದ್ರಿಂದ ರೈತರಿಗೋಸ್ಕರ ಇವ್ರು ಏನಾರು ಒಂದು ಸಹಾಯ ಮಾಡಿ 20,000 ಕಟ್ತಾರಂತೆ. ಅದನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಿದೆ ರೈತರನ್ನ ಆತ್ಮಹತ್ಯೆ
ಗೆ ಪ್ರಚೋದನೆ ಮಾಡ್ತಾಯಿದೆ. ಬೇರೆ ಪ್ರತಿಯೊಂದು ಬ್ಯಾಂಕಲ್ಲೂ OTS ಮುಖಾಂತರ ರೈತ ಸಾಲ ಬಗೆಹರಿಸ್ತಾರೆ. ಆದರೆ ಈ ಕರ್ನಾಟಕ ಬ್ಯಾಂಕರು ಈ ಥರ ಮಾಡ್ತಾಯಿಲ್ಲ. ಅದ್ರ ವಿರುದ್ಧ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ರೈತರನ್ನ ಜಮೀನು ಹರಾಜು ಹಾಕಬೇಕು ಅಂತ ಹೊರಟಿದ್ದಾರೆ. ಆ ಹರಾಜನ್ನು ತಡಿಬೇಕು ಅನ್ನೋ ಕಾರ್ಯಕ್ರಮದ ಮುಖಾಂತರ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ವಿ. ಇವತ್ತು ಈ ಹೋರಾಟಕ್ಕೆ ನಮ್ಮ ರಾಜ್ಯ ವರಿಷ್ಠರಾದ KT ಗಂಗಾಧರ್ ಮತ್ತು ನಮ್ಮ ಜಿಲ್ಲಾ ವರಿಷ್ಠರಾದ ಕಣಗಾಲ್ ಮೂರ್ತಣ್ಣ ಮತ್ತು ಬೇಲೂರು ತಾಲೂಕವರು, ಅರಕಲಗೂಡು ತಾಲೂಕವರು ಪ್ರತಿಯೊಂದು ರೈತ ಬಾಂಧವರು ಬಂದಿದ್ದಾರೆ. ಎಲ್ಲರೂ ದುಡ್ಡು ಕಟ್ತೀವಿ ಅಂತ ಬಂದಿದ್ದಾರೆ. ಆದರೆ ಈ ಬ್ಯಾಂಕರ್ ದುಡ್ಡು ಕಟ್ಟಿಸ್ಕೊಳಕ್ಕೆ ರೆಡಿ ಇಲ್ಲ. ಇವರು ಮಾಫಿಯಾದರಿಗೆ ರೈತರು ಜಮೀನು ಹರಾಜು ಮಾಡಿಸ್ಬೇಕು ಅಂತೆಲ್ಲ ಹೊರಟಿದ್ದಾರೆ. ಅದನ್ನು ತಡೆಯೋ ಕಾರ್ಯಕ್ರಮನ ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮಾಡಿದ್ವಿ. ಇದೇ ಥರ ಮಾಡಿದ್ರಿ ಬ್ಯಾಂಕ್ನ ಬಾಗ್ಲಾಕ್ಸಿ ನಮಗೆ ಗ್ರಾಮೀಣ ಬ್ಯಾಂಕ್ ಬೇಡ ನಾವು, ಯಾಕೆಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೇರವಾಗಿ ರೈತರು ಕರೀತಾರೆ, ಅವರು ಹಸ್ತರು ಬಿಟ್ಟು ಕಟ್ಟಿಸ್ಕೊತಾರೆ. ಆದರೆ ಈ ಬ್ಯಾಂಕವ್ರು ಮಾಡಿಸ್ಕೋದಲ್ಲ. ಅದ್ರ ವಿರುದ್ಧ ನಾವು ಒಂದು ಹೋರಾಟ ಮಾಡ್ಕೊಂಡಿದ್ವಿ. ಇವತ್ತು ಮೂಳೆ ತಜ್ಞ ವೈದ್ಯ ಡಾಕ್ಟರ್ ಹರೀಶ್ MK ಅಂತಕ್ಕಂಥವ್ರು ಸತತ 1 ವರ್ಷದಿಂದ ಕರ್ತವ್ಯಕ್ಕೆ ಗೈರು ಹಾಜರಾತಿಯಾಗಿದ್ದಾರೆ ಅಂತ ಹೇಳಿ ಶಾಸಕ ಎ ಮಂಜು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರ ವಿರುದ್ಧ? ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಅವರನ್ನ ತರಾಟೆ ತೆಗೆದುಕೊಂಡು ಶಿಸ್ತು ಕ್ರಮ ತಗೊಳ್ರಿ, ಅವನ ವಿರುದ್ಧ ಸರ್ಕಾರಕ್ಕೆ ಪತ್ರ ಬರೀರಿ ಅಂತ ಸೂಚಿಸಿದ್ದಾರೆ. ಅರಕಲಗೂಡಿನ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸಾಮಾನ್ಯ ಸಭೆಯನ್ನ ನಡೆಸಲಾಯಿತು. ಇದರ ಅಧ್ಯಕ್ಷತೆ ವಹಿಸಿದ ಅವರು ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದವರು ವೈದ್ಯರ ಹಾಜರಾತಿ ಬಗ್ಗೆ ಗಮನ ಸೆಳೆದ ವೇಳೆ ಡಾಕ್ಟರ್ ಹರೀಶ್ ಸುಳ್ಳು ದಾಖಲಾತಿಯನ್ನು ನೀಡಿ ರಜೆ ಮೇಲೆ ತೆರಳಿರುವುದು ಬೆಳಕಿಗೆ ಬಂದಿದೆ. ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಮೂಳೆ ತಜ್ಞರಿಗೆ ನಿರಂತರ ರಜೆ ನೀಡಿರುವುದರಿಂದ ಶಾಸಕರು ಇದನ್ನ ಖಂಡಿಸಿದ್ರು, ತರಾಟೆಗೆ ತೆಗೆದುಕೊಂಡ್ರು. ಆಸ್ಪತ್ರೆಯ ಕಾರ್ಯಕಲ್ಪ ಕ್ಷೀಣಿಸಿ ಹೋಗ್ತಾ ಇದೆ, ಸಾರ್ವಜನಿಕರಿಗೆ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ಲ ಹಾಗೂ ಗರ್ಭಿಣಿಯರಿಗೆ ಹೆರಿಗೆಗೆ ಸಂಬಂಧಿಸಿದಂತೆ ಹೊರ ಆಸ್ಪತ್ರೆಗೆ ಅವರನ್ನ ಕಳಿಸ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ವೈದ್ಯಕೀಯ ವೃತ್ತಿ ದೇವರಿಗೆ ಸಮಾನ, ಆದ್ರೆ ಏನ್ರಿ ನೀವು ಆಸ್ಪತ್ರೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ, ಸಮಯಕ್ಕೆ ಸರಿಯಾಗಿ ವೈದ್ಯರು ಬರೋದಿಲ್ವಂತೆ, ನರ್ಸ್ಗಳು ಬರೋದಿಲ್ವಂತೆ, ಯಾರ ಸುಳ್ಳು ಡಾಕ್ಯುಮೆಂಟ್ ಕೊಟ್ಬಿಟ್ಟು ವರ್ಷಗಟ್ಟಲೆ ರಜೆ ತಗೊಂಡ್ಬಿಟ್ರೆ ಬರ್ತಕ್ಕಂಥ ತಾಲೂಕಿನ ಬಡ ರೋಗಿಗಳ ಕತೆ ಏನು ಅಂತ ಹೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೀಬೇಕು, ಆರೋಗ್ಯ ಸಚಿವರಿಗೂ ಕೂಡ ಪತ್ರ ಬರೆದು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಬಿಡ್ತಾರೆ. ನಾವು KCS ಸರ್ಜನ್ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರೇ ಆಗಿದ್ದೀವಿ. ಸುಳ್ಳು ಮಾಹಿತಿ ಯಾಕೆ ಬರ್ತೀರಾ? ನೋಟಿಸ್ ಕೊಡ್ರಿ, ಆಯ್ತು ಕೊಡ್ರಿ, ಸ್ವಲ್ಪ ಸೀರಿಯಸ್ ತಗೊಳ್ರಿ. ಎಲ್ಲ ಅಡ್ಜಸ್ಟ್ಮೆಂಟ್ ಇವರು ಪದ್ಮಶ್ರೀ ಡಯಾಬಿಟಿಸ್ ಕೇರ್ ಸೆಂಟರ್ ಹಾಸ್ಪಿಟಲ್ ಎಲ್ಲರೂ ಬರ್ಸ್ಕೊಂಡ್ಬಿಡ್ತಾರೆ, ಕಾಸು ಕೊಡ್ತಾರೆ. ಶುಗರ್ ಇದೆ, ಅದಿದೆ, ಡಯಾಬಿಟಿಸ್ ಅಂತೇಳಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನು ಇವತ್ತು ಮಾಡಿದ್ದೀವಿ. ಬಹುಶಃ ನಾವು ಒಂದು ಕಡೆಯಿಂದ ನೋಡಿದಾಗ ಐ ಆಮ್ ನಾಟ್ ಹ್ಯಾಪಿ. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆಪರೇಷನ್ಸ್ ಇರ್ಬೋದು, ಅವರು ಕೇವಲ ದಿನಕ್ಕೆ ಒಂದಂತೂ ಕೂಡ ಇಲ್ಲಿ ಹೆರಿಗೆ ಆಗಿಲ್ಲ, ಕೇವಲ 359 ಆಗಿದ್ದಾರೆ. ಹಿಂದೆಲ್ಲ ಸುಮಾರು 800-700 ಆಗ್ತಾ ಇರ್ತಕ್ಕಂಥ ತಿಂಗಳುಗಳನ್ನ ವರ್ಷದಲ್ಲಿ ನಾವು ನೋಡಿದ್ದೆವು. ನಾವು ಶಾಸಕರಿಗೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಈಗ ನನಗೆ ನೋಡಿರೋ ಪ್ರಕಾರ ಪರ್ಮನೆಂಟಾಗಿ ಅಧಿಕಾರಿಗಳು ಬಯೋಮೆಟ್ರಿಕ್ಗಳು ಬರದೇ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದು ಬಯೋಮೆಟ್ರಿಕನ್ನು ತೆಗೆಸ್ತಾ ಇದ್ದೀನಿ. ಅವ್ರು ಯಾರ್ಯಾರು ಬಯೋಮೆಟ್ರಿಕ್ಸ್ ಪ್ರಕಾರ ಇಲ್ಲಿಗೆ ಹಾಸ್ಪಿಟ್ಲಿಗೆ 9 to 4:30 ಅವ್ರು ಪರ್ಮನೆಂಟಾಗಿ ಇರಬೇಕು ಅಂತ ನಿಯಮ ಇದೆ. ಅದು ನಿಯಮ ಮೀರಿ ಅವರು ಬೇರೆ ಕಡೆ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ಮೇಲೆ ಇವತ್ತು ಅದನ್ನು ತೆಗೆಸಿದ್ದೀನಿ. ಅವರು ಬೇರೆ ಏನಾದ್ರು ಮಾಡ್ಕೊಳ್ಳಿ. 9 to ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾತ್ರಿ ವೇಳೆ ಮನೆಗಳ ಮೇಲೆ ಕಲ್ಲು, ಏಕಾಏಕಿ ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್, ಜಿಲ್ಲಾಧಿಕಾರಿ ಮುಂದೆ ಆಡ್ಲಹಳ್ಳಿ ಗ್ರಾಮಸ್ಥರ ಅಳಲು. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮಷ್ತಾಕ್ ದಸರಾ ಉದ್ಘಾಟನೆಗೆ ಎ ಮಂಜು ವಿರೋಧ, ಮಾಜಿ ಸಚಿವ ರೇವಣ್ಣ ಬೆಂಬಲ, ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯ. ಬೇಲೂರು ಶಾಸಕರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡ್ರ ಶಿಕ್ಷಕರಿಂದಲೇ ಶಿಕ್ಷಕರ ಮೇಲೆ ಹಲ್ಲೆ, ಕೆಲಕಾಲ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. PMAYನಲ್ಲಿ ಭಾರೀ ಹಗರಣ ಖಂಡಿಸಿ ಜಿಲ್ಲಾ ಪಂಚಾಯತ್ ಎದುರು ಬಿಜೆಪಿ ಪ್ರತಿಭಟನೆ, ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹ. ಸಾಲ ವಸೂಲಾತಿಗೆ ಜಮೀನು ಹರಾಜು, ಜಮೀನು ಉಳಿಸಿಕೊಡುವಂತೆ ರೈತರಿಂದ ಪ್ರತಿಭಟನೆ, ರಸ್ತೆ ಮಧ್ಯೆಯೇ ಟೆಂಟ್ ಹಾಕಿ ಬ್ಯಾಂಕ್ ವಿರುದ್ಧ ಆಕ್ರೋಶ.
ಸರ್ಕಾರಿ ವೈದ್ಯನಿಂದ ಸುಳ್ಳು ಹಾಜರಾತಿ, ಸತತ 1 ವರ್ಷ ಕರ್ತವ್ಯಕ್ಕೆ ಗೈರು, ಆಡಳಿತ ವೈದ್ಯಾಧಿಕಾರಿಗಳಿಗೆ ಶಾಸಕ ಎ ಮಂಜು ಕ್ಲಾಸ್. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.